ಕಡಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸ ಸಕಲಾವದ್ಯ ತಪಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾ ಶೈಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿ ಹೃದಯಯುಕ್ತಾಯ ಹರಯೇ ನ ಶಬ್ದಾರ್ಥೌ ಗಾಢಾ ನ ಚರಿಗಮ ಚರ್ಚಾಸು ಚತುರಾ ನ ಚನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿ ಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ತಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಅಥಾತೋರ್ಮಜಿಜ್ಞಾಸ ಓಂ ಕುಪಿತಾ ಹಿ ಫಲಚ್ಛಾಯ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಪ್ರಿಯಃ. ಅವಾಗ ಹೇಳಿದ್ದೆ ರಾಯಚೂರಿಗೆ ಹೋದ ಒಂದು ಸಲ ಚಿಕ್ಕ ಹುಡುಗರು ಮದುವೆಗೆ 8 ಸರ್ಗ ಒಪ್ಪಿಸಿದ್ದಾರೆ. ಚಿಕ್ಕ ಹುಡುಗರು ಅಂದರೆ 5 ವರ್ಷದೊಳಗಿನ ಹುಡುಗರು ತಿಳಿದ 8 ಸರ್ಗ ಊರು ಸಂಸ್ಕೃತ ಫಸ್ಟ್ ಕ್ಲಾಸ್ ಆಗಿ. ಯಾರು ಹೇಳ್ಕೊಟ್ರು ಯಾರು ಕಲ್ತರು ಅಂದರೆ ಅವ್ರು ಹೇಳ್ತಾರೆ ಇಲ್ಲ ಯಾರಿಗೆ ಹೇಳ್ಕೊಡ್ತಿದ್ರು ಹೋದ್ರೆ ಬೈದು ಕಳಿಸ್ಬಿಟ್ರೆ ನಮ್ಮ ಮನಸ್ಸು ಚಿಕ್ಕ ಮಕ್ಳು ನಿಮಗೇನು ಬರುತ್ತೆ ಅಂತೇಳಿ ನಾ ಕಿಟಕಿಯಲ್ಲಿ ಕೂತ್ಕೊಂಡು ಕೇಳ್ತಾ ಇದ್ವಿ. ಕಿಟಕಿಯಲ್ಲಿ ಕೂತ್ಕೊಂಡು ಕೇಳಿದ್ದಾರೆ. ಆ ಚಿಕ್ಕ ಮಕ್ಳು ಯಾರು ಹೇಳ್ಕೊಡ್ಬೇಕಲ್ಲ ಅದೇ ಅಷ್ಟು ಆಸಕ್ತಿ ಅವ್ರಿಗೆ ಎದುರು ಕೂತವ್ರಿಗೆ ಬಂದಿಲ್ಲ ಇವ್ರಿಗೆ ಫಸ್ಟ್ ಕ್ಲಾಸ್ ಬಂದುಬಿಟ್ಟಿದೆ. ಯಾಕಂದರೆ ಅವ್ರಿಗೆ ಕನ್ಸರ್ನ್ ಕಲೀಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತಿಗೂ ನೆನಪಿದೆ. ಭಾಳ ಆಶ್ಚರ್ಯ ಅಂದರೆ ಫಸ್ಟ್ ಕ್ಲಾಸ್ ಬಂದು ಇದೆಲ್ಲ ನೀಟಾಗಿ ಹೇಳ್ತಾರೆ. ಆ ಚಿಕ್ಕ ವಯಸ್ಸು ಎಷ್ಟು ಹಠ ಇರಬೇಕು ಕಲಿಬೇಕಂತ. ಎದುರಿಗೆ ಕೂತ್ಕೊಳ್ಳೋದೇ ಅಷ್ಟು ಕಷ್ಟಪಟ್ಟು ಕೇಳಿದ್ರು. ಉಡುಪಿ ಒಳಗೆ ಸುಗುಣೆ ಎದುರಿಗೆ ಒಂದು ಮಗು ಗೀತಾ ಹೌದು ಅದೆಲ್ಲ ಏನದು ಅವರ ಸಾಮಾನ್ಯ ಸಾಧನೆ ಅಲ್ಲ, ಒಳ್ಳೆಯ ಸಾಧನೆಗಳು. ಅಲ್ಲ ಚಿಕ್ಕ ಮಗು ಅದೇ ಮಗುಗೆ ಅಲ್ಲ ಬದುಕರು ಬರೋದಿಲ್ಲ, ಚಿಕ್ಕರು ಬರ್ಬೋದು. ಕೆಲಸಕ್ಕೆ ಹಾಗೂ ಹೇಳಬೇಕಾಗ್ತದೆ. ಒಬ್ಬರು PhD ಮಾಡಿದ್ರು 95 ವರ್ಷ PhD ಮಾಡಿದಾಗ 95 ವರ್ಷ ಫಲಾಪೇಕ್ಷೆ ಸಸ್ಯದ ಯಾರು ಇಲ್ಲ ಇಲ್ಲ ಯಾರು ಮಾಡಬೇಕಷ್ಟೆ ಮಾಡಿದ್ರು ಅದು ಬಿಡಲಿಲ್ಲ. ಅದನ್ನು ಮಾಡ್ತೀನಿ ಅಂತ ಹಠ ಹೇಳಿದರು. ಆ ಮಗು ಪ್ರಶಸ್ತಿ ಕೊಟ್ಟಿದ್ದಾರೆ. ಅದು ಒಳ್ಳೆಯದು. ಅದರಿಂದ ಉಳಿದವ್ರಿಗೆ ಸ್ಫೂರ್ತಿ ಬರುತ್ತೆ. ಬೈದು ಬಿಟ್ಟರೆ ಉಳಿದವ್ರು ಬಿಟ್ಟಿಲ್ಲ. ಈಗ ಇಲ್ಲಿ ಬಂದಿತ್ತು ನಿನ್ನೆ ಅಸಿದ್ಧ ಸಾಧನೆ ದೋಷ ಕೋ ವ್ಯಾಪ್ತಿರ್ಯದಿ ವಿದ್ಯತೆ. ಆದ್ದರಿಂದ ಅಸಿದ್ಧ ಸಾಧನ ಸಿದ್ಧದ ಪ್ರಶ್ನೆನೇ ಬರೋದಿಲ್ಲ. ವ್ಯಾಪ್ತಿ ಬಂದಿದ್ದು ಕೆಲಸ ಆಯಿತು ಅಂದರೆ ಯಾವ ದೋಷ ಲೆಕ್ಕ ಹಾಕಲಿಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಇದು ನಿಜವಾದ ಕಾನ್ಸೆಪ್ಟ್. ಅಂದರೆ ವ್ಯಾಪ್ತಿ ಅನುಮಾನಕ್ಕೆ ಬೇಕಾದ ಮುಖ್ಯವಾದ ಅಂಗಗಳು 2. ಒಂದು ರೆಕ್ಕೆ ಹಾರಲಿಕ್ಕೆ ಪಚ್ಚೆ ಹಾರಲಿಕ್ಕೆ 2 ರೆಕ್ಕೆಗಳು ಹೇಗೋ ಅನುಮಾನಕ್ಕೆ 2 ಬೇಕು. ಒಂದು ವ್ಯಾಪ್ತಿ, ಇನ್ನೊಂದು ಸಿದ್ಧಿ. ಧೂಮ ಇದ್ದಲ್ಲಿ ಬೆಂಕಿ ಇರ್ತದೆ, ವ್ಯಾಪ್ತಿ ಅದು. ಅದು ಧೂಮನೇ ಇಲ್ಲ ಫಸ್ಟಲ್ಲಿ, ಅದು ಸಿದ್ಧಿ. ಧೂಮ ಇದ್ದರೆ ಅದು ಸಿದ್ಧಿ, ವ್ಯಾಪ್ತಿ ಇದ್ದರೆ ದೂರ ಆಯಿತು. ಪದಾರ್ಥ ಇದೆ, ವ್ಯಾಪ್ತಿನೇ ಇಲ್ಲ. ವ್ಯಾಪ್ತಿ ಇದೆ, ಪದಾರ್ಥನೇ ಇಲ್ಲ. ಆದ್ದರಿಂದ 2 ಇದ್ದರೆ ಸಿದ್ಧಿ ಬರುತ್ತೆ. ಧೂಮ ಇರುತ್ತಲ್ಲ ಯಾವುದಕ್ಕೆ ಅದು ಹೇಳಿದ್ದೇನು ಅವ್ರು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಉತ್ತರ ಹೇಳ್ಬೇಕಾದ್ರೆ ಏನು ಮಾಡ್ತೀವಿ ಅಂತ ಕೇಳಿದರೆ ಅವ್ರ ಪ್ರಕಾರ ಉತ್ತರ ಕೊಟ್ಬಿಡ್ತಾರೆ. ಅದಕ್ಕೆ ಸಸಿದ್ಧೈ ಸಾಧನಂ ಕಾರ್ಯಂ ಪರಸಿದ್ಧೈಸ್ತು ದೂಷಣಂ. ಇನ್ನೊಬ್ಬರನ್ನ ಖಂಡನೆ ಮಾಡ್ಬೇಕಾದ್ರೆ ಅವ್ರು ಒಪ್ಕೊಂಡಿದ್ದ ಮೇಲೆ ಖಂಡನೆ ಮಾಡಬೇಕು. ನಮ್ಮ ಸಾಧನೆ ನಮ್ಮ ನ್ಯಾಯದಿಂದ ಮಾಡಬೇಕು. ಅದರಿಂದ ಹಾಗೆ ಮಾಡ್ತಾರೆ. ಇವತ್ತು ಲೋಕದಾಗ ಎಲ್ಲರೂ ಒಪ್ಕೊಂಡಿರೋ ಬಾಬು ಎಲ್ಲರ ಆಚಾರ್ಯರಿಗೆ ಹೇಳಿದ್ರೆ ಅರ್ಥನೇ ಆಗಲ್ಲ ಅವರಿಗೆ. ಅದಕ್ಕೆ ಹೇಳಿ ಧೂಮ ಇಲ್ಲದೆ ಇದ್ರೂ ಅಗ್ನಿ ಇರುತ್ತಲ್ಲ, ಎಲ್ಲಿರುತ್ತೆ ತೋರಿಸಿ. ಅದಕ್ಕೆ ಏನಂದ್ರೆ ಅದಕ್ಕೆ ಧೂಮ ಇಲ್ಲದೆ ಹೋದ್ರೆ ಅಗ್ನಿ ಇರುತ್ತೆ, ಅಗ್ನಿ ಇಲ್ಲದೆ ಹೋದರೆ ಧೂಮ ಇರೋದಿಲ್ಲ. ಅದು ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಆದ್ದರಿಂದ ಧೂಮ ಇದ್ದಲ್ಲಿ ಅಗ್ನಿ ಇದೆ ಅಂತ ಕಣ್ಣು ಮುಚ್ಕೊಂಡು ಹೇಳ್ಬೋದು. ಆದ್ರೆ ಅಗ್ನಿಯಿಂದ ಧೂಮ ಇರಬೇಕಂದ್ರೆ ಇಲ್ಲಿ ಕರೆಂಟ್ ಬಂದಮೇಲೆ ಹೋಗೇ ಬಿಡುತ್ತೆ. ಧೂಮದ ಹೆಸರೇ ಹೊರಟೋಯ್ತು. ಗೊತ್ತಾಯ್ತಾ? ಯಾವ ಧೂಮ ಬರುತ್ತೆ? ಸ್ವಲ್ಪ ಹಾಲು ಉಕ್ಕಿದಾಗ ನೀರು ಬಿದ್ದು ಆ ಧೂಮ ಬರುತ್ತೆ. ಗೊತ್ತಾಯ್ತಾ? ನೋಡಿ ಅಲ್ಲಿ ಬೆಂಕಿ ಇದ್ರೆ ಎಫೆಕ್ಟ್ ಅದು. ಇದಕ್ಕೆ ಬರೋದಿಲ್ಲ. ಆರ್ಧೇಂದ್ರ ಸಂಯೋಗ ಸ್ವಲ್ಪ ಬೆಟ್ಟಾಗಿದ್ದು ಮಾತ್ರ ಧೂಮ ಬರೋಕ್ಕೆ ಶುರುವಾಗುತ್ತೆ. ಇದು ಟಚ್ ಆಗೋದಿಲ್ಲ. ಟಚ್ ಆದರೆ ಶಾಕ್ ಹೊಡೆದ್ಬಿಡುತ್ತೆ. ಹಾಗೆ ಅದು ವ್ಯಾಪ್ತಿ ತಕ್ಕಂತೆ ಕೆಲಸ ಆಗುತ್ತೆ. ವ್ಯಾಪ್ತಿಶ್ಚ ವ್ಯತಿರೇಕೇಣ ತತ್ರ ತೈಶ್ಚಾವ. ಬ್ರಾಹ್ಮಣ ಸಂಧ್ಯಾನ್ಯ ಮಾಡಬೇಕು, ದ್ವಿಜರ ಸಂಧ್ಯಾನ್ಯ ಮಾಡಬೇಕು ಹೇಳಿದರು. ಇದರ ಅರ್ಥ ಸಂಧ್ಯಾನ ಮಾಡಿದ್ರಲ್ಲ ದ್ವಿಜರು ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಾ? ಈಗ ದ್ವಿಜರ ಸಂಧ್ಯಾನ್ಯ ಮಾಡಲೇಬೇಕು ಅಂತ ಹೇಳಿದರೆ ಸಂಧ್ಯಾನ್ಯ ಮಾಡಿದ್ರೆ ದ್ವಿಜ ಆಗ್ತಾರೆ ಅಂತ ಅರ್ಥ ಅಲ್ಲ. ಮಾಡಲೇಬಾರ್ದು. ಅದು ಕೆಲವು ಇರ್ತದೆ 2 ಸರಿ, ಇದು ಸರಿ ಅದು ಸರಿ ಆಗ್ಬೋದು. ಅದಕ್ಕೇನದು 2 ವ್ಯಾಪ್ತಿನೂ ಕರೆಕ್ಟು. ಕಾನ್ವರ್ಸ್ ಇದು ಆಲ್ಸೋ ಟ್ರೂ ಅಂತ ಹೇಳಿದಾಗ ಅದು ಓಕೆ. ಅದು ಒಂದೇ ಇದ್ದಾಗ ಮಾತ್ರ ಅದು ಹೊರಟೋಯ್ತು. 2 ವ್ಯಾಪ್ತಿ ಇದ್ದರೆ ಪರ್ಫೆಕ್ಟು ಮಾಡಿದರು. ಅನ್ವಯ ವ್ಯತಿರೇಕ 2 ಇರಬೇಕು. ವ್ಯಾಪ್ತಿಶ್ಚ ವ್ಯತಿರೇಕೇಣ ತತ್ರ ತೈಶ್ಚಾವಗಮ್ಯತೆ. ಎಲ್ಲಿ ವ್ಯತಿರೇಕ ವ್ಯಾಪ್ತಿಯಿಂದ ಹೇಳೋದಕ್ಕೆ ಬಂದಾಗ ಅದು ಒಪ್ಕೊಳ್ಳಿ. ಕೆಲವು ಅನ್ವಯ ವ್ಯಾಪ್ತಿಯಿಂದ ಕೆಲವೊಂದು ಒಪ್ಪಬೇಕು. ಕೆಲವು ಅನ್ವಯ ವ್ಯಾಪ್ತಿ ತೋರ್ಸೋಕ್ಕೆ ಬರೋದಿಲ್ಲ. ಅನ್ವಯ ವ್ಯತಿರೇಕ ವ್ಯಾಪ್ತಿಯನ್ನು ತೋರಿಸಿ
ಅನ್ವಯನ ಪ್ರೂವ್ ತೋರಿಸಿ ಆಮೇಲೆ ಪ್ರೂವ್ ಮಾಡ್ಬೋದು, ಅದು ಅಲೋಡ್. ಹಿಂದೆ ಹೇಳಿದ್ದಾರೆ, ಅದನ್ನು ಪ್ರಮಾಣ ಪತ್ರ ಬೇಕಾಷ್ಟು ಹೇಳಿದ್ದಾರೆ. ಅಪ್ರಸಿದ್ಧಸ್ಯ ಸಾಧ್ಯಸ್ಯ ಸಾಧಕತ್ವಂ ಯದಿಷ್ಯತೆ ಲಿಂಗಶ್ಚೋಕ್ತೋ ವಿಶೇಷೋಯಂ ಕೇನ ಮಾನೇನ ಗಮ್ಯತೆ. ಅಪ್ರಸಿದ್ಧ ವಿಶೇಷಣ ಇದೆ, ಅದು ದೋಷ ಅಂತ ಹೇಳಿ ಖಂಡನೆ ಮಾಡಿದ್ದೀವಿ. ಯಾರನ್ನ ಮಾಡಿದ್ದೀವಿ? ಅಪ್ರಸಿದ್ಧ ವಿಶೇಷಣ ಇತ್ಯುಕ್ತೆ ಅಂತ ಅಪ್ರಸಿದ್ಧ ವಿಶೇಷಣ ಪ್ರಶ್ನ ಆಶ್ರಯ ಎಲ್ಲ ಹೇಳ್ಬಿಟ್ಟಿದ್ದೀವಿ ನಾವೀಗ. ಆದರೆ ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಹೇಳಬೇಕಾಗಿಲ್ಲ. ಒಬ್ಬನು ಏನೂ ಹೇಳಬೇಕಾಗಿದೆ, ಅವನಿಗೆ ಗೊತ್ತಿಲ್ಲ, ಅದು ಅವನಿಗೆ ಗೊತ್ತಿಲ್ಲ. ಅಪ್ರಸಿದ್ಧ ವಿಶೇಷ ಅಂತ ಅನ್ಬಾರ್ದು. ಅವನು ಏನು ಮಾಡ್ತೀವಿ ಈಗ, ಅವನು ಎಕ್ಸ್ಪ್ಲೇನ್ ಮಾಡಿ ಅವನು ಕನ್ವಿನ್ಸ್ ಮಾಡ್ತೀವಿ. ಅದನ್ನು ಅರ್ಥ ಆಯಿತು, ಮುಗಿದೋಯ್ತದೆ. ಅಪ್ರಸಿದ್ಧ ವಿಶೇಷಣ ಅಂತಷ್ಟೇ ದೋಷ ಆಗಬೇಕಾಗಿಲ್ಲ, ಗೊತ್ತಾಯ್ತಾ? ಅದು ಅರ್ಥ ಪ್ರಮಾಣ ಕೊಟ್ಟು ಒಪ್ಪಿಸ್ಬಿಟ್ರೆ ಒಪ್ಪಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ನಮಗೆ ಗೊತ್ತಿಲ್ಲದೆ ಇರೋದೆಲ್ಲ ಅಪ್ರಸಿದ್ಧ ಅಂತ ಆಗಿಬಿಟ್ರೆ ವ್ಯಾಪಾರ ನಿಂತೋಗ್ಬಿಡುತ್ತೆ, ವ್ಯವಹಾರ ನಿಂತೋಗ್ಬಿಡುತ್ತೆ. ಹಾಗಾಗಬಾರ್ದು. ನಮ್ಗೆ ಗೊತ್ತಿಲ್ಲ ಅಂದರೆ ತಿಳಿಸ್ಬೇಕಾಗತ್ತೆ ಅಷ್ಟೆ. ಅಪ್ರಸಿದ್ಧಸ್ಯ ಸಾಧ್ಯಸ್ಯ ಸಾಧಕತ್ವಂ ಯದೇಶ್ಯತೆ ಲಿಂಗಸ್ಯೋಕ್ತೋ ವಿಶೇಷೋಯಂ ಕೇನ ಮಾನೇನ ಗಮ್ಯತೆ. ಇವೆಲ್ಲ ಅದಕ್ಕೆ ಸಂಬಂಧಪಟ್ಟ ವಿಚಾರಗಳು. ಸಾಧನಂ ಆದ್ದರಿಂದ ಆಶ್ರಯ ಸಿದ್ಧಿ ಇತ್ಯಾದಿ ಮೆಕ್ಯಾನಿಕಲಿ ದೋಷ ಅಂತ ಕರಿಬೇಡಿ. ವ್ಯಾಪ್ತಿ ಸಿದ್ಧಿ ಎಲ್ಲ ನೋಡಿ ಅನುಮಾನದ ಗುಣವನ್ನು ಲೆಕ್ಕ ಹಾಕಿ. ಸಾಧನಂ ಪರಮಾಣ್ವಾದೇಹಿ ಯದಿ ಅಸಿದ್ಧಸ್ಯ ಚೇಷ್ಯತೆ ಯಥಾನುಭವಮೇವ ತತ್ ನಾಂಗೀಕಾರ್ಯಂ ಕುತಸ್ತದ. ಪರಮಾಣ್ವ ಮೊದಲಾದಗಳಿವೆ. ಎಷ್ಟು ಸೂಕ್ಷ್ಮ ಅಂತ ಹೇಳಿದರೆ ಹೊರಗಿಂದ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಆದರೆ ಇದೆ ಅಂತ ಪ್ರೂವ್ ಮಾಡ್ತಿರೋಲ್ಲ, ನೀವೀಗ ಪ್ರಮಾಣ ಕೊಡ್ತಿರೋಲ್ಲ ಆ ರೀತಿ. ಆದ್ದರಿಂದ ನಮಗೆ ಅತಿ ಸೂಕ್ಷ್ಮನೂ ಕಾಣೋದಿಲ್ಲ, ಅತಿ ದೊಡ್ಡದು ಕಾಣೋದಿಲ್ಲ. ಆಧಾರ ಕೊಟ್ಟ ಒಪ್ಪಬೇಕು. ಆಗಿರೋ ದೇವ್ರ ನಮಗೆ ಅಪ್ರಸಿದ್ಧನೇ ಯಾವಾಗ ಆಗಿಬಿಟ್ರೆ ತಿಳ್ಕೊಳ್ಳೋದು ಯಾವಾಗ ಹೇಳಬೇಕಾಗತ್ತೆ. ಈ ವಸ್ತುಗಳೇ ದೇವರು ಭಿನ್ನನಾಗಿದ್ದಾನೆ ಅಂತ ಹೇಳಿದಾಗ ಅರ್ಥ ಆಗುತ್ತೆ. ಆಮೇಲೆ ನಮಗೆ ಪ್ರಸಿದ್ಧಿ ಬರೋದು ಅಂಥೇಳಿ ಬರೀ ನಮಗೆ ಗೊತ್ತಿರೋದು ಪ್ರಸಿದ್ಧಿಯೇ ಪ್ರಸಿದ್ಧಿ ಅಂತ ತಿಳ್ಕೊಂಡ್ರೆ ಜ್ಞಾನ ಯಾರಿಗೂ ಬರೋದೇ ಇಲ್ಲ. ಹಾಗಾಗಿ ಯತ್ರ ನಾತಿ ಪ್ರಸಂಗೋಸ್ತಿ, ಹಾಗಿದ್ರೆ ಏನು ಬೇಕಾದ್ರೆ ಒಪ್ಪೋದು ಅಂತ ಕೇಳಿದ್ರೆ ಅಲ್ಲ, ಅತಿ ಪ್ರಸಂಗ, ಹಾಗೆ ಒಪ್ಪಕ್ಕೆ ಬರೋದಿಲ್ಲ. ಆಧಾರ ಕೊಟ್ಟಾಗ ಪ್ರಸಿದ್ಧ ಆಯ್ತಾಗ, ಆಧಾರ ಕೊಡದೆ ಹೋದಾಗ ಎಷ್ಟೇ ಹೇಳಿದರೂ ಬೆಲೆ ಇರೋದಿಲ್ಲ. ಯತ್ರ ನಾತಿ ಪ್ರಸಂಗೋಸ್ತಿ ಮಾನಂ ನಚ ವಿಪರ್ಯಯೇ ಕೃಷ್ಣಕಲ್ಪನೆಯೈವಾತ್ರ ಸಾಧ್ಯವಿತ್ಯುತ್ ಇತಿ ಅತಿ ದುರ್ವಚಃ. ಆದರೆ ಅತಿ ಪ್ರಸಂಗ ಯಾವುದಕ್ಕೆ ಬರೋದಿಲ್ಲ ಅಂದರೆ ಪ್ರಮಾಣ ಕೊಟ್ಟು ಹೇಳೋದ್ರಿಂದ. ಪ್ರಮಾಣ ಕೊಡದೆ ಹೇಳಿದರೆ ದೋಷ ಬಂದೇ ಬರುತ್ತೆ, ಅದು ಮಾಡೋಕ್ಕೆ ಹೋಗಬಾರ್ದು. ಪರಿಶೇಷೋ ಮಿಥಸಿದ್ಧಿ ಚಕರಕ ಶಾಸ್ತ್ರೇಯಾದಯ ಸಿದ್ಧಸಾಧಕತ್ವೇನ ಪಂಚಾವಯವತಾಂ ವಿನ ಅಂಗೀಕಾರ್ಯಾ ಸಮಸ್ತೈ. ಇದು ಪರಿಶೇಷ, ಮಿಥಸಿದ್ಧಿ, ಮಿಥಸಿದ್ಧಿ ಅಂದ್ರೇನು? ಅನ್ಯೋನ್ಯಾಶ್ರಯ. ಅವು ಚಕ್ರಕ ಸ್ವಾಶ್ರಯಾಶ್ರಯ, ಆತ್ಮಾಶ್ರಯ, ಚಕ್ರಕಾಶ್ರಯ, ಅಸಿದ್ಧ ಸಾಧಕತ್ವ, ಇವೆಲ್ಲ ಕೂಡ ಏನು ಪಂಚಾವಯವ ನಿಯಮ ಹೇಳ್ತಾರೆ. ಗೊತ್ತಿದೆ, ಹಿಂದೆ ಹೇಳಿದ ನೆನಪಿದೆಯಾ? ಯಾವುದು ಪಂಚಾವಯವಗಳು? ಪರಿಶೇಷ ಯಾವುದು? ಪಂಚದಲ್ಲಿ ಒಂದಾರು ಬರಬೇಕಲ್ಲ, ಕೊನೆ ಪಕ್ಷ 5 ಹೋಗ್ಬಿಟ್ರೆ ಯಾವುದು? ಪರಿಶೇಷ, ಅನ್ಯೋನ್ಯಾಶ್ರಯ, ಚಕ್ರಕ, ಉಪನಯ, ನಿಗಮನ. ಗೊತ್ತಾಯ್ತಾ? ಪ್ರತಿಜ್ಞಾ ಹೇತು, ದೃಷ್ಟಾಂತ, ಉಪನಯ, ನಿಗಮನ, ಇವೆಷ್ಟೇ ನೀವು ಪಂಚ ಅವಯವಗಳು. ಯಾವುದಕ್ಕೆ? ಯಾವ ಯುಕ್ತಿಗೆ? ಅಲ್ಲ. ಯಾವ ಅನುಮಾನಕ್ಕೆ? ಅನುಮಾನ ಎಲ್ಲ ವಿಧ. ಸ್ವಾರ್ಥಾನುಮಾನ, ಪರಾರ್ಥಾನುಮಾನಕ್ಕೆ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ 5 ಇರಲೇಬೇಕು ಅಂತ ನಿಯಮ ಬೇಡ ಅಂತ ಹೇಳಿ. ಅರ್ಥ ಆಯ್ತಾ? 5 ಇರಲೇಬೇಕು ಅಂತ ನಿಯಮ ಇಲ್ಲ. ಗೊತ್ತಾಯ್ತು? 5 ಅವಯವ 5 ಇರ್ಬೋದು ಕೆಲವು ಸಲ, ನಿಯಮ ಮಾಡ್ಕೋಬೇಡ. ಅದೇ ಪಕ್ಷಧರ್ಮಾತ ನಿಯಮ ಹೇಗೆ ತಪ್ಪೋ ಇದು ಹಾಗೆ ತಪ್ಪು. 5 ಇದ್ದು ಕೆಲಸ ಆದರೆ ಆಗಲಿ, ತೊಂದರೆ ಇಲ್ಲ. ಆದರೆ 5 ಇರಲೇಬೇಕು ಅಂತಾಗಲಿ, 5 ಇದ್ದರೆ ಹಾಗೆ ಆಗುತ್ತೆ ಅಂತಾಗಲಿ ಏನು ಗ್ಯಾರಂಟಿ ಇಲ್ಲ. ಈಗ ಪರ ಯಾವಾಗ ನೀವು ಪರಾರ್ಥಾನುಮಾನ ಅಂತ ಹೇಳ್ತೀರಿ, ಇನ್ನೊಬ್ರಿಗೋಸ್ಕರ ಹೇಳೋನು ಅನುಮಾನ, ಅವನ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ 1 ಹೇಳಿದರೆ ಸಾಕು, ಕೆಲವು 5 ಸರ್ತಿ ಹೇಳಿದ್ರು ಗೊತ್ತಾಗಲ್ಲ. ಆದ್ದರಿಂದ ಪರಾರ್ಥಾನುಮಾನಕ್ಕೆ ನಿಯಮಗಳು ಬೇಕಾಗಿಲ್ಲ, ಪರನ ಯೋಗ್ಯತೆ ತಕ್ಕಂತೆ ಹೇಳಬೇಕಾಗತ್ತೆ ಅಷ್ಟೇ. ಅಂದರೆ ಎಷ್ಟು ಕ್ಲಿಯರ್ ಮಾಡ್ತಾರೆ. ಇದೆಲ್ಲ ಸುಮ್ಮನೆ ನೋಡ್ತಾ ಹೋಗ್ಬಿಟ್ರೆ ಆಚಾರ್ಯ ತುಂಬದವ್ರು ಬೇರೆ ಎಲ್ಲರೂ ಕೂತ್ಕಾಲಕ್ಕೆ ವಿಚಾರವಂತರು ಕೂತಿರ್ಬೇಕು. ಇದೆಲ್ಲ ಹೇಳಿಬಿಟ್ರೆ ಎಷ್ಟು ಆಶ್ಚರ್ಯ ಪಡ್ತಾರೆ ಗೊತ್ತಾ? ಎಷ್ಟು ರಿಪೇರಿ ಮಾಡಿದ್ರೆ ಆಚೆ ಇಡೀ ಪ್ರಮಾಣ ಪ್ರಕ್ರಿಯೆ ಬಗ್ಗೆ ಹೊಸ ವಿಷಯಗಳು ಸುರಿಮಳೆ ಮಾಡಿಬಿಡ್ತಾರೆ. ಆ ತಪ್ಪು ಕಲ್ಪನೆ ಒದ್ದಾಡ್ತಿದ್ದಾರೆ ಅವರೆಲ್ಲ, ಇನ್ನೂ ಕೂಡ ಅವ್ರಿಗೆ ಬಂದೇ ಇಲ್ಲ. ಥರ್ಡ್ ಪರ್ಸನ್ ಯಾರು, ಎಸ್ಪೆಷಲಿ ಫಾರಿನರ್ಸು ಭಾರಿ ಇದಾಗಿರ್ತಾರೋ, ಸೂಪರ್ ಕುಡ್ದಾಡ್ಬಿಡ್ತಾರೆ. ಎಷ್ಟು ಸಾಲ್ವ್ ಆಯಿತು ಅಂತೇಳಿ ಉತ್ತರ ಗೊತ್ತಿರೋದಿಲ್ಲ ಅವನಿಗೆ. ಏನೋ ಸಮಥಿಂಗ್ ಇದು ಲ್ಯಾಕಿಂಗ್ ಅನಿಸಿರುತ್ತೆ. ಹೇಳಿದ ತಕ್ಷಣ ಕ್ಲಿಯರ್ ಆಗುತ್ತೆ. ಅದನ್ನು ನಾವು ಉಪಯೋಗ ಮಾಡಿಕೊಂಡು ಪ್ರತಿಜ್ಞಾ ಹೇತು ದೃಷ್ಟಾಂತ, ಅದಕ್ಕೆ ಉದಾಹರಣೆ ಅಂತಲೂ ಕರೀತಾರೆ. ಉಪನಯ, ನಿಗಮನ. ಉಪನಯ ಅಂದ್ರೆ ಹತ್ತಿರ ತರೋದು, ನಿಗಮನ ಅಂದರೆ ಕನ್ಕ್ಲೂಡ್ ಮಾಡೋದು.
3 ಸಾಕು, 2 ಸಾಕು, 1 ಸಾಕು, 5 ಸಾಕು, ಒಂದರಲ್ಲಿ ಚೂರು ಬೇಕಾದ್ರೂ ಸಾಕು ಹೇಳಿದ. ಇರಲೇಬೇಕು ನಿಯಮ. ಅವ್ರು ಅರ್ಥ ಆದ್ರೆ ನೋಡ ಬಿಡೋದಿಲ್ಲ ಹೇಳ್ತಿರ್ತಾರಲ್ಲ, ಹಾಗೆ ಮಾಡಬಾರ್ದು. ಉದ್ದೇಶ ಏನು ಅರ್ಥ ಆಗೋದು. ಅರ್ಥ ಮಾಡಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಬೇಕೇ ಹೊರತು ಅದು ನೀವು ಕಡಿಮೆ ಹೇಳಿದರೂ ತಪ್ಪು, ಕೆಲವು ಸಲ ಹೆಚ್ಚು ಹೇಳಿದರೂ ತಪ್ಪೇ. ಅವ್ರಿಗೆ ಗೊತ್ತಾದರೂ ತಪ್ಪಾಗುತ್ತೆ. ಸಿದ್ಧ ಸಾಧನ ತನ್ನಿಯಮ ಕಿನ್ ನಿಬಂಧನ. ನಿಯಮ ಮಾಡಿದೆಯಲ್ಲಪ್ಪ, ನಿಯಮಕ್ಕೇನು ನಿಯಮ? ಅದಕ್ಕೆ ನಿಯಮ ಮಾಡಲಿಕ್ಕೆ ಏನು ಕಾರಣ ಇದೆ ಹೇಳೋಣಂತೆ. ಇದು ಭಾರಿ ಇಂಪಾರ್ಟೆಂಟ್. ಸಿದ್ಧ ಸಾಧನತಾಯಾಂಚ ನತ ಕಥಾಪಸ್ಥಿತಿರ್ಭವಿ. ಸಿದ್ಧ ಸಾಧನ ಅಂತ ಹೇಳ್ತೀಯಲ್ಲ, ಸಿದ್ಧ ಸಾಧನ ಹಿಡಿದ ಮಾತ್ರಕ್ಕೇ ಕಥಾ ಅವಸ್ಥಿತಿ, ವಿಷಯ ಚರ್ಚೆ ಮುಗಿತು ಅಂತ ಆಗೋದಿಲ್ಲ. ತೆರು ದೋಷ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅದು ನಿನ್ನೆ ಹೇಳಿದೆ, ಸಿದ್ಧ ಸಾಧನತ ಅಪ್ರಮಾಣ ಆಗೋದಿಲ್ಲ, ಅನುಪಾದೇಯ ಆಗಬಹುದೇ ಹೊರತು ಅಪ್ರಮಾಣ ಆಗೋದಿಲ್ಲ. ಅದೆಲ್ಲ ತೋರಿಸಿದ್ರು ಪ್ರಾಮಾಣ್ಯಕ್ಕೆ ಏನು ವ್ಯತ್ಯಾಸ ಇದೆ. ಇದಕ್ಕೆಲ್ಲ ಏನಂತಾರೆ ಎಪಿಸ್ಟಮಾಲಜಿ, ಪ್ರಮಾಣಶಾಸ್ತ್ರ ಇದೆ. ಇದೆಲ್ಲ ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಒಂದು ಏನು ವಿಷಯ ಹೇಳಿದ್ರು ಅರ್ಥ ಆಗುತ್ತೆ. ಹೌದೌದು, ಅಡ್ವಾನ್ಸ್ ಅದು ಇದೆಲ್ಲ ಡಿಸ್ಕಷನ್ ಮಾಡೋದ್ರಿಂದ ಇನ್ನು ಜಾಸ್ತಿ ಇದಾಗಿ ಎಲ್ಲ ಒಟ್ಟಿಗೆ ಸೇರಿಸ್ಬಿಡ್ಬೇಕು ಕಂಪ್ಲೀಟ್. ಅಲ್ಲಿಂದ ಒಟ್ಟಿಗೆ ಒಂದು ಪುಸ್ತಕ ಫುಲ್ ಬಿಟ್ರೆ ಯಾವ ಸಂಶಯ ಇರೋದಿಲ್ಲ. ಅದು ಬಿಗಿನರ್ಸ್ಗೆ ಅಷ್ಟೆಲ್ಲ ಹೇಳಿಬಿಟ್ರೆ ತಲೆ ಹೋಗಲ್ಲ ಅಂತೇಳಿ ಭಾಗ ಮಾಡ್ತಾರೆ. ಬಾಲ ವ್ಯಭಿಚಾರೋ ಹೇತ್ವಸಿದ್ಧಿ ಏಕಪಕ್ಷೇಪಿ ದೂಷಣಂ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಮಾತು. ಈ ವಿಷಯ ಹೇಳ್ತಿರೋದು ಯಾತಕ್ಕೋಸ್ಕರ ಸ್ವಪ್ನದ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗಿದೆ. ಈಗ ಎಲ್ಲ ಕ್ಲಿಯರ್ ಮಾಡಿಕೊಟ್ಟ ಮೇಲೆ ಮುಂದಿನ ಪ್ರಶ್ನೆ, ಪ್ರಮಾಣ ಮರ್ತೋಗ್ಬಿಟ್ಟಿರ್ತೀಯಾ ಸರಿಯಾಗಿ ತಿಳ್ಕೊ ಅಂತೇಳಿ ಈಗ ಸ್ವಪ್ನ ಸತ್ಯತ್ವಕ್ಕೆ ಹೇಗೆ ಹೇಳಬೇಕು ಹೇಳ್ತಾರೆ. ಅಷ್ಟೊತ್ತಿ ನಮ್ಗೆ ಇದೆಲ್ಲ ಮರ್ತೋಗಿರುತ್ತೆ. ಯಾವುದು ಅಷ್ಟು ಮತ್ತೆ ಮರ್ತೋಗ್ಬಿಡುತ್ತೆ.